ಗರ್ವ ಮತ್ತು ವಿನಯ ಇದರ ಕುರಿತಾಗಿ ನಾವು ತಿಳಿದುಕೊಳ್ಳೋಣ. 3ನೇ ಪಾಠ, ಬನ್ನಿ ವೀಕ್ಷಣೆ ಮಾಡೋಣ. ಸಬ್ಬತ್ ಶಾಲೆಯ ಪಾಠಕ್ಕೆ ನಿಮ್ಮೆಲ್ಲರಿಗೂ ಆದರದ ಸ್ವಾಗತ. 3ನೇ ಪಾಠದಲ್ಲಿದ್ದೇವೆ. ಅದರಲ್ಲೂ ನಮ್ಮೆಲ್ಲರಿಗೂ ಅನ್ವಯಿಸುವಂಥ ಒಂದು ಮುಖ್ಯವಾಗಿರ್ತಕ್ಕಂಥ ಪಾಠ ಇವತ್ತಿನ ಪಾಠ. ಹೋಪ್ ಕನ್ನಡ ಸಬ್ಬತ್ ಶಾಲೆಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಬನ್ನಿ ಒಂದು ಸಣ್ಣ ಪ್ರಾರ್ಥನೆಯೊಂದಿಗೆ ನಮ್ಮ ಈ ಸಬ್ಬತ್ ಶಾಲೆಯ ಪಾಠವನ್ನು ಶುರು ಮಾಡೋಣ. ಅದ್ಭುತ ಸ್ವರೂಪನೇ, ಕಾರಣಕರ್ತನೆ, ನಿನ್ನ ವಾಕ್ಯವನ್ನು ನಾವು ಕಲಿಯುವಾಗ ನಮ್ಮ ಆಲೋಚನೆಗಳನ್ನು ಬದಲಾಯಿಸುವಂತೆ ನಮ್ಮನ್ನು ಆಶೀರ್ವದಿಸಿ ನೀನೊಬ್ಬನೇ ಮಹಿಮೆ ಹೊಂದಬೇಕೆಂದು ಯೇಸು ಕ್ರಿಸ್ತನ ದಿವ್ಯನಾಮದಲ್ಲಿ ಆಶೀರ್ವಾದವನ್ನು ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ, ಆಮೇಲೆ. ಪಾಸ್ಟರ್ ಪ್ರಸನ್ನ ಕುಮಾರ್, ಪಾಸ್ಟರ್ ಅಶೋಕ್ ಕುಮಾರ್ ಮತ್ತು ಪಾಸ್ಟರ್ ಮುತ್ತು ಮ್ಯಾಥ್ಯೂ ಅವರು ನಮ್ಮ ಮಧ್ಯದಲ್ಲಿದ್ದಾರೆ. ನಮಸ್ಕಾರ. ತುಂಬ ಸಂತೋಷ ನೀವು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದು. ಒಂದು ಅದ್ಭುತವಾಗಿರ್ತಕ್ಕಂಥ ಪಾಠ. ಎಲ್ಲೋ ಒಂದು ಕಡೆ ನನಗೇ ಬರೆದಿದೆ ಅನಿಸುತ್ತೆ ಈ ಪುಸ್ತಕವನ್ನು ತೆರೆದಾಗ. ಬನ್ನಿ, ಲೂಕನ ಬರೆದ ಸುವಾರ್ತೆ 14ನೇ ಅಧ್ಯಾಯ 11ನೇ ವಚನವನ್ನು ನಾವು ಓದೋಣ. ದೇವರ ವಾಕ್ಯ ಈ ರೀತಿ ಹೇಳುತ್ತೆ, ತನ್ನನ್ನು ಹೆಚ್ಚಿಸಿಕೊಳ್ಳುವ ಪ್ರತಿಯೊಬ್ಬನು ತಗ್ಗಿಸಲ್ಪಡುವನು, ತನ್ನನ್ನು ತಗ್ಗಿಸಿಕೊಳ್ಳುವವನು ಹೆಚ್ಚಿಸಲ್ಪಡುವನು ಅಂದನು. ಈ ಒಂದು ವಿಷಯ ಮಾತ್ರ ಪಾಸ್ಟರ್ ಪ್ರಸನ್ನ, ಎಷ್ಟೋ ಯುದ್ಧಗಳನ್ನು ಜಯಿಸ್ಬೋದು, ಎಷ್ಟೇ ವಿಚಾರಗಳನ್ನು ನಾವು ಗೆಲ್ಲಬಹುದು. ಆದರೆ ಎಲ್ಲೋ ಒಂದು ಕಡೆ ಈ ಒಂದು ದೊಡ್ಡ ನಾನು, ಅಹಂ ಎಂಬತಕ್ಕಂಥದ್ದು ನಾವು ಗೆಲ್ಲಿಕ್ಕೆ ಸಾಧ್ಯನೇ ಆಗ್ತಾಯಿಲ್ಲ. ಈಗ ನಾನು ಹೋದೇನೋ ಅಂತ ನಾವು ಕ್ಲಾಸಲ್ಲಿ ಓದುವಾಗ ನಮ್ಗೆ ಹೇಳ್ಕೊಟ್ಟಿದ್ದಾರೆ. ನಾನು ಹೋಗ್ತಾನೇ ಇಲ್ಲ, ನಾನು ಜಾಸ್ತಿ ಆಗಿದೆ. ಈಗ ಪ್ರಾಬ್ಲಮ್ ಏನಂದರೆ ನಾನೇ ಕರೆಕ್ಟು, ನನಗೆ ಗೊತ್ತಿರೋದೇ ಕರೆಕ್ಟು, ನನಗೆ ಎಲ್ಲರಿಗಿಂತ ಜಾಸ್ತಿ ಗೊತ್ತಿದೆ ಎಂಬತಕ್ಕಂಥ ಒಂದು ಭಾವನೆ ನಮ್ಮಲ್ಲಿ ನಾವೇ ಅದಕ್ಕೆ ಊಟ ಹಾಕಿ ಬೆಳೆಸ್ತೀವೋ ಅನ್ನೋ ರೀತಿಯಲ್ಲಿ ಕೂಡ ಇದೆ. ಏನಂತೀರಾ? ಅನೇಕ ಸಾರಿ ನಾವು ಆ ನಾನು ಅನ್ನೋದು ನನ್ನಲ್ಲಿದೆ ಎಂಬುದನ್ನು ಅರ್ಥಕೊಳ್ತಾ ಇಲ್ಲ, ಬೇರೆಯವರಲ್ಲಿ ಇದೆ ಎಂಬುದಾಗಿ ನಾವು ಗುರುತಿಸ್ತೇವೆ. ವಿ ಕಾಂಟ್ ಸಿ ಇಟ್ ಇನ್ ಅವರ್ ಸೆಲ್ಸ್. ಯಾಕೆಂದರೆ ನಾನು ಸರಿಯಾಗಿದ್ದೇನೆ, ನನ್ನಲ್ಲಿ ಎಲ್ಲ ಸರಿ ಇದೆ. ಹಾಗಿರುವಲ್ಲಿ ಈ ಗರ್ವ, ನಾನತ್ವ ಇವ್ಯಾವುದು ಸಹ ಮನುಷ್ಯರನ್ನು ಬಿಟ್ಟು ಹೋಗುವುದಿಲ್ಲ. ಸೊ ನೀವು ಹೇಳ್ತಾ ಇದ್ದೀರಾ ನನ್ನಲ್ಲಿರ್ತಕ್ಕಂಥ, ಓಕೆ ಡೆನಿಸ್, ನನ್ನಲ್ಲಿರ್ತಕ್ಕಂಥ ಗರ್ವನ ನಾನು ನೋಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತೀರಾ? ಖಂಡಿತವಾಗಿ ಅದನ್ನು ತಾನು ಹೇಳ್ತಕ್ಕಂಥದ್ದು. ಸತ್ಯವೇದ ಬಹಳ ಚೆನ್ನಾಗಿ ಹೇಳ್ತದೆ, ಪ್ರೈಡ್ ಗೋವತ್ ಬಿಫೋರ್ ಅ ಫಾಲ್ ಅಂತ. ನೀವು ಬೀಳಲಿಕ್ಕಿಂತ ಮುಂಚಿತವಾಗಿ ಆ ಗರ್ವ ನಿಮ್ಮನ್ನು ಬೀಳಿಸ್ಬಿಡ್ತದೆ. ಪರಲೋಕದಲ್ಲಿ ಮೊದಲನೇ ಪಾಪ ಗರ್ವ. ನಾನು ಮೇಲೆ ಬರಬೇಕು, ನಾನು ಕ್ರಿಸ್ತನಿಗಿಂತ ಉನ್ನತವಾದ ಪದವಿಗಿರಬೇಕು, ನನ್ನನ್ನು ಅವರು ಕರಿಬೇಕಾಗಿತ್ತು ಆ ಯೋಜನೆಗೆ ಎಂಬುದಾಗಿ ಆ ನಾನತ್ವ ಪರಲೋಕದಲ್ಲಿ ಪ್ರಾರಂಭವಾಗಿ ಇವತ್ತು ಮನುಷ್ಯರಲ್ಲಿ ಎಷ್ಟು ತಾಂಡವ ಆಡ್ತಾ ಇದೆ ಎಂಬುದಾಗಿ ಹೇಳುವಾಗ ಯಾರೂ ಸಹ ಬಿಟ್ಟುಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಯಾರೂ ಸಹ ನಾನು ಕೆಳಗೆ ಬರಬೇಕು, ನಾನು ದೀನನಾಗಬೇಕು, ನಾನು ಇದನ್ನು ಬಿಟ್ಟುಕೊಡ್ತೇನೆ ಎಂಬುದಾಗಿ ಯಾರಿಗೂ ಸಂಬಂಧ ಇರೋದಿಲ್ಲ. ಅನೇಕ ಸಾರಿ ನಾವು ಕಥೆಗಳನ್ನ ಓದ್ತೇವೆ. ಈ ನಾನತ್ವ ಮನುಷ್ಯನನ್ನು ನಾಶ ಮಾಡ್ತದೆ. ನಮ್ಮ ಜಿಯೋಗ್ರಫಿ ಟೀಚರ್ ಹೇಳ್ತಾ ಇದ್ರು, ಮ್ಯಾನ್ ಈಸ್ ಸೆಲ್ಫಿಶ್ ಬೈ ನೇಚರ್ ಅಂತ. ಸ್ವಾಭಾವಿಕವಾಗಿ ಮನುಷ್ಯ ಏನಾಗಿದ್ದಾನೆ? ಸ್ವಾರ್ಥಿಯಾಗಿದ್ದಾನೆ. ಸೊ ನನಗೇ ಎಲ್ಲ ಇರಬೇಕು, ನಾನೇ ಅನುಭವಿಸ್ಬೇಕು. ಇದು ನಮ್ಮಲ್ಲಿ ಇದ್ದಾಗ ಒಂದು ಯುದ್ಧ ಇದೆ. ಆ ಯುದ್ಧ ಯಾವುದಪ್ಪ ಅಂದರೆ ಗರ್ವಕ್ಕೂ ಮತ್ತು ದೀನತೆಗೂ, ನಮ್ರತೆಗೂ. ಈ ಹೋರಾಟ ಎಂಬತಕ್ಕಂಥದ್ದು ಪರಲೋಕದಲ್ಲಿ ಪ್ರಾರಂಭವಾಗಿ ಇದು ಮಾನವರಲ್ಲಿ ಹುಟ್ಟಿ ಹಾಕಿ ಅದು ಭದ್ರವಾಗಿರ್ತದೆ. ಈಗ ಶ್ರೀಮತಿ ವೈಟಮ್ನವರು ಒಂದು ಭಾಳ ಚೆನ್ನಾಗಿ ಹೇಳ್ತಾರೆ, ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಎಸ್ ರೈಚಸ್ ಪ್ರೈಡ್ ಅಂತ. ಅದು ಒಂದು ರೀತಿಯಾದಂಥ ಗರ್ವನೇ. ನಾನೇ ನೀತಿವಂತ, ಬೇರೆಯವರೆಲ್ಲರೂ ನೀತಿವಂತರು. ಸೊ ಅದು ಸಹ ಪಾಪ, ಅದು ಸಹ ಕೇಡು, ಅದು ಸಹ ಅಪಾಯವಾದದ್ದು. ಐ ಆಮ್ ವೆರಿ ಪ್ರೌಡ್ ಆಫ್ ಮೈ ಹಂಬಲ್ನೆಸ್ ಅಂತ ಹೇಳ್ತಾರೆ. ಹೌದು. ಸೊ ಅದರಲ್ಲಿ ಭಾಳ ಎಚ್ಚರಿಕೆಯನ್ನು ವಹಿಸಬೇಕು. ಸೊ ಈ ನಾನತ್ವ ಅಥವಾ ಗರ್ವ ಎಂಬತಕ್ಕಂಥದ್ದು ಯಾವುದೇ ರೂಪದಲ್ಲಿ ನಮ್ಮನ್ನು ನಾಶ ಮಾಡ್ಬೋದು, ಎಚ್ಚರಿಕೆಯನ್ನು ವಹಿಸಬೇಕು. ವಂಡರ್ಫುಲ್. ಮುಂದೆ ಹೋಗೋಣ. ಭಾನುವಾರದ ಪಾಠಕ್ಕೆ ಬಂದಾಗ ಇದೊಂದು ಮುಖ್ಯವಾಗಿರ್ತಕ್ಕಂಥದ್ದು. ಯಾಕೋ ಇದರಿಂದ ನಾವು ಹೊರಗಡೆ ಬರಲಿಕ್ಕೆ ಸಾಧ್ಯವಿಲ್ಲ ಅನ್ನೋ ರೀತಿಯಲ್ಲಿ ಶಿರೋನಾಮೆ ಇದೆ. ಹೇಳಿ, ಶಿರೋನಾಮೆಯನ್ನು ನೀವು ಫಸ್ಟ್ ಹೇಳಿ. ನೋಡಿ, ಇದು ಗರ್ವದ ಬಿಗಿ ಹಿಡಿತ ಎಂಬುದಾಗಿ ಹೇಳ್ತೇವೆ. ಗರ್ವ ಅನ್ನುವಂಥದ್ದು ಇದು ಮಾನಸಿಕವಾದಂಥ ಒಂದು ಸ್ಥಿತಿ. ಇದು ಎಲ್ಲರಲ್ಲೂ ಇರುವಂಥದ್ದು. ಯಾಕೆಂದರೆ ಇದು ಸೈತಾನನು ಲೂಸಿಫರ್ನು ಪರಲೋಕದಲ್ಲಿ ಪ್ರಾರಂಭ ಆಗಿದ್ದು. ಆದರೆ ಈ ವಾರದ ಪಾಠದಲ್ಲಿ ನಾವೇನು ನೋಡ್ತಿದ್ದೀವಿ ಅಂದರೆ
ಗರ್ವಕ್ಕೂ ಮತ್ತು ನಮ್ರತೆಗೂ ಇರುವಂಥ ಹೋರಾಟವನ್ನು ನೋಡ್ತಾ ಇದ್ದೀವಿ. ಮತ್ತು ವಿರುದ್ಧ ದಿಕ್ಕಿನಲ್ಲಿ ಇರುವಂಥವು ಇವೆರಡು, ದೇ ಆರ್ ಇನ್ ಆಪೋಸಿಟ್ ಡೈರೆಕ್ಷನ್. ಆದರೆ ಇಲ್ಲಿ ಗರ್ವಕ್ಕೆ ಒಬ್ಬ ಉದಾಹರಣೆಯನ್ನು ನಾವು ತೆಗೆದುಕೊಂಡ್ರೆ ಲೂಸಿಫರ್ನು, ನಮ್ರತೆಗೆ ಉದಾಹರಣೆಯನ್ನು ಫಿಲಿಪ್ಪಿನು ಬರೆದಂಥ ಪತ್ರಿಕೆ 2:5-11 ಯೇಸು ಸ್ವಾಮಿ ತನ್ನನ್ನು ತಾನು ಯಾವ ರೀತಿ ತಗ್ಗಿಸ್ಕೊಂಡನೋ, ಲೂಸಿಫರ್ನು ತನ್ನನ್ನು ತಾನು ಯಾವ ರೀತಿ ಹೆಚ್ಚಿಸ್ಕೊಂಡು ಯೆಶಾಯನ 14ನೇ ಅಧ್ಯಾಯದಲ್ಲಿ ಎರಡನ್ನು ನಮ್ಮ ಮುಂದೆ ಇಟ್ಟಿದ್ದಾರೆ. ಈಗ ಎರಡರಲ್ಲಿ ನಾವು ಯಾವುದನ್ನು ಹಿಂಬಾಲಿಸ್ಕೊಂಡು ಹೋಗ್ತೀವಿ ಅನ್ನುವಂಥದ್ದು ಮುಖ್ಯ. ಈಗ ಗರ್ವ ಅನ್ನುವಂಥದ್ದು ನಮ್ಮೆಲ್ಲರನ್ನ ಆವರಿಸಿದೆ. ಈಗ ಬೋಧಕರು ಹೇಳಿದ ರೀತಿಯಲ್ಲಿ ಇದು ಸ್ವಾಭಾವಿಕವಾಗಿ ವಿ ಆರ್ ನ್ಯಾಚುರಲಿ ಇನ್ಕ್ಲೈನ್ಡ್ ಟುವರ್ಡ್ಸ್ ಪ್ರೈಡ್. ನಮ್ಮೆಲ್ರಿಗೂ ಅಪ್ರಿಸಿಯೇಷನ್ ಬೇಕು, ನಮ್ಮೆಲ್ರಿಗೂ ಹೊಗಳಿಕೆ ಇಷ್ಟ ಆಗುತ್ತೆ. ಯಾರಾದರೂ ನಮ್ಮನ್ನು ಮೆಚ್ಕೊಂಡ್ರೆ ನಮಗೆ ಹೃದಯ ತುಂಬ ಬರ್ತದೆ, ಚೆನ್ನಾಗಿರ್ತದೆ. ಯಾರಾದರೂ ನಮ್ಮನ್ನು ಕಂಡೆಮ್ ಮಾಡಿದ್ರೆ ನಮ್ಗೆ ಇಷ್ಟ ಆಗಲ್ಲ, ಯಾರಾದರೂ ನಮ್ಮನ್ನು ತೆಗಳಿದ್ರೆ ಇಷ್ಟ ಆಗಲ್ಲ. ಅದಕ್ಕೆ ನೋಡಿ ನಮ್ಮ ರಾಜರು, ವಿಜಯನಗರ ರಾಜರು ಹೊಗಳು ಭಟ್ರನ್ನ ಇಟ್ಕೊಂಡಿದ್ರಂತೆ. ತಮ್ಮ ಆಸ್ಥಾನದಲ್ಲಿ ಹೊಗಳು ಭಟ್ರು, ಹೊಗಳವರೇ ಇರ್ತಿದ್ರು. ಅವ್ರು ಬರೀ ಹೊಗಳಬೇಕು ಅಂದರೆ ಇವರು ಹೊಗಳಿದಾಗೆಲ್ಲ ಇವ್ರಿಗೆ ಗರ್ವ ಜಾಸ್ತಿ ಆಗೋದು. ಈಗ ಪ್ರಾಬ್ಲಮ್ ಏನಂದ್ರೆ ನಾವು ಇರ್ತಕ್ಕಂಥ ಲೋಕ ಆ ರೀತಿ ಇದೆ ಪಾಸ್ಟರ್ ಅಶೋಕ್. ಈಗ ನಾನು ಪಾಸ್ಟರ್ ಅಶೋಕ್ ಇಸ್ ಅನ್ ಎಕ್ಸಲೆಂಟ್ ಸ್ಪೀಕರ್, ವಾಟ್ ಅ ಟ್ಯಾಲೆಂಟೆಡ್ ಮ್ಯಾನ್ ಈಸ್ ಅ ಡಾಕ್ಟ್ರೇಟ್ ಹೋಲ್ಡರ್, ಹಂಗೆ ಹಿಂಗೆ ಅಂತ ಹೇಳಿದ್ರೆ ನಿಮ್ಗೆ ಖುಷಿ ಆಗುತ್ತಲ್ಲ, ನೀವು ಖುಷಿ ಆಗುತ್ತೆ, ನಮ್ಮಿಬ್ಬರು ಸಂಬಂಧ ಬೆಳೆಯುತ್ತೆ. ಹಾಗೆ ಆ ರೀತಿಯಾಗಿರ್ತಕ್ಕಂಥ ಲೋಕದಲ್ಲಿ ಇದ್ದೇವೆ. ಅನ್ಲೆಸ್ ಅಂಟಿಲ್ ನಾವು ಇದನ್ನು ಮಾಡಲಿಲ್ಲ ಅಂದರೆ ಮುಂದೆ ಬರಲಿಕ್ಕೆ ಆಗ್ತಾ ಇಲ್ಲ. ಸೊ ಜನರು ಎಲ್ಲೋ ಇದು ಒಂದು ಅಗತ್ಯ ಆಗ್ಬಿಟ್ಟಿದೆ, ಹೊಗಳೋದು ಅಗತ್ಯ ಆಗ್ಬಿಟ್ಟಿದೆ ಅನ್ನೋ ರೀತಿಯಲ್ಲಿ ಜನರು ಅನ್ಕೊಳ್ತಾರೆ. ನೀವೇನಂತ? ಆದರೆ ಈ ಲೋಕದ ಆಚರಣೆಗೂ ಕ್ರಿಸ್ತನ ಲೋಕದ ಆಚರಣೆಗೂ ಬಹಳ ವ್ಯತ್ಯಾಸ ಇದೆ. ಆತನ ಲೋಕದಲ್ಲಿ ದ ಫೌಂಡೇಶನ್ ಈಸ್ ನೀವು ನಿಮ್ಮನ್ನು ನೀವು ತಗ್ಗಿಸ್ಕೊಳ್ಬೇಕು. ಯಾರು ಮೊದಲನೇವನಾಗಿರಬೇಕು ಅಂತನೋ ಅವನು ಕೊನೆಯವನಾಗಿರಬೇಕು. ಇದು ಕ್ರಿಸ್ತನ ರಾಜ್ಯದ ಒಂದು ನಿಯಮ. ಈ ನಿಯಮಕ್ಕೆ ಒಳಪಟ್ಟು ಬರುವಂಥವರೇ ನಿಜವಾದಂಥ ಶಿಷ್ಯರು. ಆ ಶಿಷ್ಯತ್ವದ ಅಡಿಯಲ್ಲಿ ನಾವು ಬಂದಾಗ ನಮ್ಮನ್ನು ನಾವು ತಗ್ಗಿಸ್ಕೊಳ್ತೇವೆ. ಇಲ್ಲಿ ಹೆಚ್ಚಿಸಿಕೊಳ್ಳುವುದಕ್ಕೆ, ಹೆಮ್ಮೆ ಪಡೋದಕ್ಕೆ ಯಾವುದೇ ಆಸ್ಪದವಿಲ್ಲ. ಪೌಲ್ ಹೇಳ್ತಾನೆ, ನಾನು ಹೆಚ್ಚಳ ಪಡುವುದಕ್ಕೆ ಯಾವುದೂ ಆಸ್ಪದವಿಲ್ಲ, ಎಲ್ಲವನ್ನು ಕಸವೆಂದು ಎಣಿಸಿದ್ದೇನೆ, ಎಲ್ಲವನ್ನು ನಾನು ತೃಣಮಾನ ಅಂತ ಎಣಿಸಿದ್ದೇನೆ. ಯಾಕಂದರೆ ಕ್ರಿಸ್ತನಿಗೋಸ್ಕರ ಎಲ್ಲವನ್ನು ನಾನು ಕಳ್ಕೊಳ್ಳೋಕ್ಕೆ ಸಿದ್ಧನಿದ್ದೇನೆ. ಯಾಕಂದರೆ ಆತನು ನನಗೋಸ್ಕರ ತ್ಯಾಗ ಮಾಡಿ ನಮ್ರತೆಯ ಪ್ರತಿರೂಪವಾಗಿ ಲೋಕಕ್ಕೆ ಬಂದಿರೋದ್ರಿಂದ ಹೆಚ್ಚಿಸಿಕೊಳ್ಳುವಂಥ ಸೈತಾನನನ್ನು ಹಿಂಬಾಲಿಸ್ತೇವೋ, ತಗ್ಗಿಸಿಕೊಳ್ಳುವಂಥ ಕ್ರಿಸ್ತನನ್ನು ಹಿಂಬಾಲಿಸ್ತೇವೆ ಅನ್ನುವಂಥದ್ದು ಈ ದಿನದ, ಈ ವಾರದ ಪಾಠದ ಒಂದು ಬಹಳ ಮುಖ್ಯವಾದಂಥ ತಿರುಳು. ಏನು ಹೇಳಕ್ಕೆ ಬಂದ್ರಿ? ಈ ಒಂದು ಅಹಂಕಾರ, ಗರ್ವ, ನಾನತ್ವವನ್ನು ಯಾವ ರೀತಿಯಲ್ಲಿ ತೆಗೆದಾಕಬಹುದು ಎಂಬುದಾಗಿ ಯೇಸುಸ್ವಾಮಿ ಹೋಗ್ಲಿಕ್ಕಿಂತ ಮುಂಚೆ ಆ ಕರ್ತನ ರಾತ್ರ ಭೋಜನ ಕೂಟದಲ್ಲಿ ಹೇಳಿದನು. ಯಾಕೆಂದರೆ ತಗ್ಗಿಸುವವನು ಎತ್ತಲ್ಪಡುವವನು. ಯಾರು ಆ ತಗ್ಗಿನ ಸ್ವಭಾವ ಇರೋದಿಲ್ಲ ಅವರು ದೇವರ ರಾಜ್ಯದಲ್ಲಿ ಸೇರ್ಲಿಕ್ಕೆ ಸಾಧ್ಯ. ಈಗ ನೀವು ಬಹಳಷ್ಟು ಸೇವೆನ ಸಲ್ಲಿಸಿದ್ದೀರಾ. ಈಗ ನನ್ನ ವಯಸ್ಸು ನಿಮ್ಮ ಸೇವೆ. ಕ್ರೈಸ್ತಿಯ ಲೋಕದಲ್ಲಿ ಎಷ್ಟು ಜನ ಇದಿಲ್ಲದೆ ನೀವು ಭೇಟಿಯಾಗಿದ್ದೀರಾ ಅಂತ ಸ್ವಲ್ಪ ಯೋಚನೆ ಮಾಡಿ. ಈಗ ಒಂದು ಸಣ್ಣ ವಿರಾಮಕ್ಕೆ ಹೋಗೋಣ. ಒಂದು ಸಣ್ಣ ವಿರಾಮ. ಮರಳಿ ಸ್ವಾಗತ. ಬನ್ನಿ ನಮ್ಮ ಚರ್ಚೆಯನ್ನು ಮುಂದುವರಿಸ್ಕೊಂಡು ಹೋಗೋಣ. ತುಂಬಾ ಸ್ವಾರಸ್ಯವಾಗಿರ್ತಕ್ಕಂಥ ಒಂದು ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀವಿ. ನಮ್ಮ ಮನೆಗಳಲ್ಲಿದೆ, ನಮ್ಮ ಸಂಬಂಧಗಳಲ್ಲಿದೆ, ಸಭೆಯಲ್ಲಿದೆ, ಸಂಸ್ಥೆಯಲ್ಲಿದೆ, ನಮ್ಮ ಇಡೀ ಲೋಕನೇ ಆವರಿಸ್ಕೊಂಡಿರ್ತಕ್ಕಂಥ ಒಂದು ವಿಚಾರದ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಈಗ ಸೋಮವಾರದ ಪಾಠಕ್ಕೆ ಬರೋಣ. ಇಲ್ಲಿ ನಿನ್ನನ್ನು ನೀನು ಅರ್ಥ ಮಾಡಿಕೋ, ಇದು ಸಾಧ್ಯನೇ. ಆಗಿನ ಕಾಲದಿಂದ ಇಲ್ಲಿಯವರೆಗೂ ಋಷಿಗಳ ಹತ್ರ ಹೋಗ್ತೀವಿ, ದೊಡ್ಡ ದೊಡ್ಡ ಮಠಕ್ಕೆ ಹೋಗ್ತೀವಿ, ನಮ್ಮನ್ನು ನಾವೇ ತಿಳ್ಕೊಳಕ್ಕೆ ಆಗ್ತಾ ಇಲ್ಲ ಸರ್, ಐ ಡೋಂಟ್ ನೋ ಅಬೌಟ್ ಮೈ ಸೆಲ್ಫ್ ಅಂತ ಹೇಳ್ತಕ್ಕಂಥ ಲೋಕ ಅಲ್ವೇ? ಮುಂದುವರಿಸಿ. ಈ ಲೂಕನ ಸುವಾರ್ತೆ 18ನೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿಯವರು ಹೇಳಿದಂತಹ ಒಂದು ಉಪಮಾನವನ್ನು ಈ ಭಾಗದಲ್ಲಿ ನಾವು ಧ್ಯಾನ ಮಾಡಲಿಕ್ಕೆ ಹೋಗ್ತಿದ್ದೇವೆ. ಒಬ್ಬ ವ್ಯಕ್ತಿ ಸಭೆಯಲ್ಲಿ ಎದ್ದು ನಿಂತು ತುಂಬ ಗರ್ವಿಷ್ಠನಾಗಿ ಎದೆಯನ್ನು ಉಬ್ಬಿಸಿಕೊಂಡು ದೊಡ್ಡ ದೊಡ್ಡ ಮಾತುಗಳನ್ನು ಹೇಳ್ತಾನೆ. ಏನೆಂಬುದಾಗಿ ಹೇಳ್ತಾನೆ ಎಂಬುದಾಗಿ ನಾವು ನೋಡುವಾಗ, ಸ್ವಾಮಿ, ವಾರಕ್ಕೆ 2 ವಾರತಿ ನಾನು ಉಪವಾಸವನ್ನು ಮಾಡ್ತೇನೆ, ನನ್ನ ಆದಾಯದ ಪ್ರತಿಯೊಂದು ಪಾಲಿನಲ್ಲೂ ಕೂಡ ನಾನು ದಶಮ ಭಾಗವನ್ನು ಕೊಡ್ತೇನೆ, ನಾನು ಸುಳ್ಳಾಡುವವನಲ್ಲ, ವ್ಯಭಿಚಾರ ಮಾಡುವವನಲ್ಲ ಎಂಬುದಾಗಿ ತನ್ನ ಒಳ್ಳೆಯತನವನ್ನು ಎಲ್ಲರ ಮುಂದೆ ಪ್ರದರ್ಶನ ಮಾಡುತ್ತಾ ಅದನ್ನು ಗಟ್ಟಿಯಾಗಿ ಹೇಳೋದನ್ನು ನಾವು ಕಾಣ್ತೇವೆ. ಆದರೆ ಮತ್ತೊಬ್ಬ ವ್ಯಕ್ತಿ ಏನು ಮಾಡ್ತಾನಪ್ಪ ಅಂತಂದರೆ, ಎಲ್ಲೋ ಒಂದು ಮೂಲೆಯಲ್ಲಿ ಕುಳಿತು ಕಣ್ಣಿನ ತುಂಬ ಕೂಡ ನೀರಿಂದ ತುಂಬಲ್ಪಟ್ಟು ಮಂಜಾಗಿ ತನ್ನ ಕಣ್ಣು ಕಾಣ್ತಾ ಇದೆ. ಆತನು ಪ್ರಾರ್ಥನೆ ಮಾಡ್ತಿದ್ದಾನೆ. ಏನಂತ ಪ್ರಾರ್ಥನೆ ಮಾಡ್ತಿದ್ದಾನಪ್ಪ ಅಂತಂದರೆ, ಸ್ವಾಮಿ, ಪಾಪಿಯಾದ ನನ್ನನ್ನು ಕನಿಕರಿಸಪ್ಪ ಎಂಬುದಾಗಿ. ಈ ಪ್ರಾರ್ಥನೆಯಲ್ಲಿ 2ನೇ ವ್ಯಕ್ತಿಯ ಪ್ರಾರ್ಥನೆಯನ್ನು ದೇವರು ಮೆಚ್ತಾನೆ ವಿನಃ ಮೊದಲನೇ ವ್ಯಕ್ತಿಯನ್ನು ಯಾವುದೇ ಕಾರಣಕ್ಕೂ ಕೂಡ ಮೆಚ್ಚೋದಿಲ್ಲ. ಯಾಕೆ ಎಂಬುದಾಗಿ ನಾವು ನೋಡುವಾಗ ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳುತ್ತೆ, ತನ್ನನ್ನು ತಾನು ಹೆಚ್ಚಿಸಿಕೊಳ್ಳುವವನು ತಗ್ಗಿಸಲ್ಪಡ್ತಾನೆ, ತನ್ನನ್ನು ತಾನು ತಗ್ಗಿಸಿಕೊಳ್ಳುವವನು ಹೆಚ್ಚಿಸಲ್ಪಡ್ತಾನೆ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತೆ. ಆದ್ದರಿಂದ ನಮ್ಮನ್ನು ನಾವು ತಗ್ಗಿಸಿಕೊಂಡಾಗ
ಕ್ರಿಸ್ತನೋಪಾದಿಯಲ್ಲಿ ನಾವು ಜೀವಿಸುವಾಗ ದೇವರು ನಮ್ಮನ್ನು ಇಷ್ಟಪಡುವಂಥವನಾಗಿದ್ದಾನೆ. ನೋಡಿ, ಇಲ್ಲಿ 1 ಪೇತ್ರ 5ನೇ ಅಧ್ಯಾಯ 5ನೇ ವಾಕ್ಯದಲ್ಲಿ ಸ್ಪಷ್ಟವಾಗಿ ಒಂದು ವಾಕ್ಯ ನಾವು ಕಾಣಬಹುದಾಗಿದೆ. 1 ಪೇತ್ರ 5ನೇ ಅಧ್ಯಾಯ 5ನೇ ವಾಕ್ಯದಲ್ಲಿ, ಯವನಸ್ಥರೇ ಅದೇ ರೀತಿಯಾಗಿ ಹಿರಿಯರಿಗೆ ಅಧೀನರಾಗಿರ್ರಿ, ನೀವೆಲ್ಲರೂ ದೀನ ಮನಸ್ಸೆಂಬ ವಸ್ತ್ರದಿಂದ ಸೊಂಟ ಕಟ್ಟಿಕೊಂಡು ಒಬ್ಬರಿಗೋಸ್ಕರ ಸೇವೆ ಮಾಡಿರಿ. ದೇವರು ಅಹಂಕಾರಿಗಳನ್ನು ಎದುರಿಸುತ್ತಾನೆ, ದೀನರಿಗಾದರೂ ಕೃಪೆಯನ್ನು ಅನುಗ್ರಹಿಸುತ್ತಾನೆ. ಆದ್ದರಿಂದ ನಾವು ದೀನತ್ವವನ್ನು ತೋರಿಸುವಾಗ ದೇವರು ನಮ್ಮನ್ನು ಮೆಚ್ಚುವಂಥವನಾಗಿದ್ದಾನೆ. ನೋಡಿ, ಈ ಪ್ರಪಂಚ ಇಷ್ಟು ಪಾಪಕ್ಕೆ ಬೀಳಲು ಕಾರಣ ಏನಪ್ಪ ಎಂಬುದಾಗಿ ನಾವು ನೋಡುವಾಗ ಗರ್ವ. ಅಲ್ಲಿಂದ ಪ್ರಾರಂಭವಾದಂತಹ ಆ ಪಾಪ ಇಂದು ಇಡೀ ಪ್ರಪಂಚವನ್ನು ಈ ಗರ್ವ ಎಂಬುದು ಆಳ್ತಿದೆ ಎಂಬುದಾಗಿ ಹೇಳಿದ್ರೆ ಖಂಡಿತವಾಗ್ಲೂ ತಪ್ಪಾಗೋದಿಲ್ಲ. ಆದರೆ ಕ್ರಿಸ್ತನ ಮಕ್ಕಳಾಗಿರುವಂತಹ ನಾವು ಕ್ರಿಸ್ತ ಯೇಸುವನ್ನು ಧರಿಸಿಕೊಂಡು ಕ್ರಿಸ್ತನೋಪಾದಿಯಲ್ಲಿ ದೀನ ಮನಸ್ಸಿನಿಂದ ತಗ್ಗಿದ ಸ್ವಭಾವದಿಂದ ನಾವು ನಡೆಯುವಾಗ ದೇವರಿಗೆ ನಾವು ಮೆಚ್ಚುಗೆಯ ಮಕ್ಕಳಾಗಿ ಜೀವಿಸಬಹುದಾಗಿದೆ. ಯಾರೋ ಒಬ್ಬರು ಒಂದು ಒಳ್ಳೆಯ ಒಂದು ವಿಚಾರವನ್ನು ಹೇಳಿದ್ರು ಪಾಸ್ಟರ್ ಅಶೋಕ್. ಕ್ರೈಸ್ತತ್ವದ ಒಂದು ಡೆಫಿನೇಷನ್ ಏನು ಅಂತ ಹೇಳಿದ್ರೆ, ಯು ಫಸ್ಟ್ ಐ ಸೆಕೆಂಡ್ ಅಂತ. ಯು ಫಸ್ಟ್ ಐ ಸೆಕೆಂಡ್. ಎಲ್ಲೋ ಒಂದು ಕಡೆ ಇದು ಚಾನ್ಸೇ ಇಲ್ಲ. ಈಗ ನೋಡಿ, ಒಂದು ಲೈನಲ್ಲಿ ನಿಂತ್ಕೊಂಡಿರ್ತೀವಿ ರೈಲ್ವೆ ಸ್ಟೇಷನಲ್ಲಿ, ಆಯಿತಾ, ಯಾವನೋ ಒಬ್ಬ, ನಾವು ಒಂದು ಕಾಲು ಗಂಟೆಲಿ ನಿಂತು ಯಾವನೋ ಒಬ್ಬ ಫುಲ್ ಬಂದು ಮುಂದೆ ನಿಂತ್ಕೊಂಡ್ಬಿಡ್ತಾನೆ. ನಮ್ಮ ಫಸ್ಟ್ ಪ್ರತಿಕ್ರಿಯೆ ಏನಾಗಿರ್ತದೆ, ಏನು ನಾವೊಂದು ದಡ್ರ ಇಲ್ಲಿ ಲೈನಲ್ಲಿ ನಿಂತ್ಕೊಂಡು, ಎಲ್ಲೋ ಒಂದು ಕಡೆ ದಿಸ್ ಇಸ್ ಬಿಕಮ್ ಪಾರ್ಟ್ ಆಫ್ ಅವರ್ ಸಿಸ್ಟಮ್. ಯಾಕೆ ನಾವು ಅದರಿಂದ ಹೊರ ಬರಲಿಕ್ಕೆ ಸಾಧ್ಯನೇ ಆಗ್ತಾ ಇಲ್ಲ ಅಂತ ನಾವು ನೋಡ್ತೇವೆ. ಸೊ ಖಂಡಿತವಾಗ್ಲೂ ಈ ಗರ್ವದ ಬಗ್ಗೆ ನಾವು ಮಾತಾಡಬೇಕಾದ್ರೆ ವಿ ನೀಡ್ ಟು ಗೋ ಟು ದಿಸ್ ವಂಡರ್ಫುಲ್ ಮ್ಯಾನ್ ಕಾಲ್ಡ್ ಮೋಸಸ್. ಹೇಳಿ. ಸತ್ಯವೇದದಲ್ಲಿ ಮೋಶೆಯನ ಕುರಿತು ದೇವರು ಹೇಳ್ತಕ್ಕಂಥದ್ದು, ಆತನು ಸಾತ್ವಿಕನಾದಂಥ ವ್ಯಕ್ತಿ. ಹೇಗೆ ಅದನ್ನು ಸಾತ್ವಿಕನಾದನು ಎಂಬುದಾಗಿ ಹೇಳುವಾಗ ನನ್ನ ಅನಿಸಿಕೆಯಲ್ಲಿ ಯೋಬನಿಗಿಂತಲೂ ಸಾತ್ವಿಕತೆ ಆತನಲ್ಲಿತ್ತು. ಕಾರಣ, ಯೋಬನು ವೈಯಕ್ತಿಕವಾಗಿ ಆ ಒಂದು ಕಷ್ಟವನ್ನು ಅನುಭವಿಸಿದನು. ಆದರೆ ಮೋಶೆ ಅನೇಕರ ನಿಮಿತ್ತವಾಗಿ ಕಷ್ಟವನ್ನು ಅನುಭವಿಸಿದನು. ಈ ನಮ್ರತೆ ಎಂಬತಕ್ಕಂಥದ್ದು ಅಷ್ಟು ಸುಲಭವಾಗಿ ಬರಲಿಕ್ಕಿಲ್ಲ. ಒಂದು ವೇಳೆ ಮೋಶೆ ತನ್ನ ಮನಸ್ಸಿನಲ್ಲಿ ಅಂದುಕೊಂಡಿದ್ರೆ ಐಗುಪ್ತ ದೇಶದಲ್ಲಿ ಫರೋಹನಾಗ್ಬೋದಾಗಿತ್ತು. ಐಗುಪ್ತದ ವಿದ್ಯೆ ಅವನಲ್ಲಿತ್ತು, ಐಗುಪ್ತದ ಒಂದು ಎಲ್ಲ ರೀತಿಯಾದ ಸೌಕರ್ಯ ಅವನಲ್ಲಿತ್ತು. ಆದರೆ ಆತನು ಏನನ್ನು ಆರಿಸಿಕೊಂಡ ಎಂಬುದಾಗಿ ಇಬ್ರಿಯರ ಬರೆದ ಪತ್ರಿಕೆ 11ನೇ ಅಧ್ಯಾಯ 25-25 ವಚನ ಹೇಳುವಂಥದ್ದಾಗಿದೆ. ಸ್ವಲ್ಪ ಕಾಲ ಪಾಪ ಭೋಗಗಳನ್ನು ಅನುಭವಿಸುವುದಕ್ಕಿಂತ ದೇವರ ಜನರೊಂದಿಗೆ ಕಷ್ಟವನ್ನು ಅನುಭವಿಸುವುದೇ ಒಳ್ಳೆಯದೆಂದು ತೀರ್ಮಾನ ಮಾಡಿಕೊಂಡನು. ಐಗುಪ್ತ ದೇಶದ ಸರ್ವೈಶ್ವರ್ಯಕ್ಕಿಂತಲೂ ಕ್ರಿಸ್ತನ ನಿಮಿತ್ತವಾಗಿ ಉಂಟಾಗುವ ನಿಂದೆಯೇ ಶ್ರೇಷ್ಠ ಭಾಗ್ಯವೆಂದೆಣಿಸಿಕೊಂಡನು. ಯಾಕೆಂದರೆ ಬರುವ ಪ್ರತಿಫಲದ ಮೇಲೆ ಕಣ್ಣಿಟ್ಟಿದ್ದನು. ಇವತ್ತು ಈ ಗರ್ವ, ಈ ಅಹಂಕಾರ ಮನುಷ್ಯನನ್ನು ಯಾಕೆ ಬಿಟ್ಟು ಹೋಗ್ತಾ ಇಲ್ಲ ಅಂದರೆ, ನಾವು ಪ್ರತಿದಿನವೂ ಸಹ ಪರಿಪಕ್ವವಾದ ಕ್ರೈಸ್ತರಾಗ್ತಾ ಇಲ್ಲ. ಆ ಕ್ರೈಸ್ತಿಯ ಗುಣಗಳು ನಮ್ಮಲ್ಲಿ ಕಾರ್ಯರೂಪಕ್ಕೆ ಬರ್ತಾ ಇಲ್ಲ. ಪ್ರೀತಿ ಅಂತ ಹೇಳ್ತೇವೆ, ಪ್ರೀತಿ ಮಾಡಲಿಕ್ಕೆ ಹಿಂಜರಿತೇವೆ. ಕ್ಷಮಾಪಣೆ ಅಂತ ಹೇಳ್ತೇವೆ, ಶ್ರಮಿಸುವುದಿಲ್ಲ. ಸೊ ಇವೆಲ್ಲ ಗುಣಗಳನ್ನು ಅಳವಡಿಸಿಕೊಂಡಾಗ ಮಾತ್ರ ಆ ದೀನತೆ, ಮೋಶೆಯಲ್ಲಿದ್ದಂಥ ಆ ಸಾತ್ವಿಕತೆ. ಈಗ ಮಿರಿಯಮ್ಮಳು ತೊನ್ನಿನಿಂದ ಕಷ್ಟಪಡುತ್ತಾ ಇರುವಾಗ ಮೋಶೆ ಪ್ರಾರ್ಥನೆ ಮಾಡ್ತಾರೆ. ಆಕೆ ಮೋಶೆನೇ ಬೈದಳು, ಮೋಶೆಯಿಂದ ಆಕೆಗಾಗಾಯಿತು. ಆದರೆ ಅದೇ ಮೋಶೆ ಮಧ್ಯಸ್ಥಿಕೆಯನ್ನು ವಹಿಸಿ ಪ್ರಾರ್ಥನೆ ಮಾಡ್ತಾನೆ. ಇವತ್ತು ಎಷ್ಟು ಜನ ನಾವು ವೈರಿಗಳಿಗೋಸ್ಕರ ಪ್ರಾರ್ಥನೆ ಮಾಡ್ತೇವೆ, ನಮಗೋಸ್ಕರ ಮಾಡ್ಕೊಳ್ತೇವೆ, ನಮ್ಮ ಕುಟುಂಬಕ್ಕೋಸ್ಕರ ಮಾಡ್ತೇವೆ, ಸ್ನೇಹಿತರಿಗೋಸ್ಕರ ಮಾಡ್ತೇವೆ, ಕಾಯಿಲೆಗಿರೋರಿಗೋಸ್ಕರ ಮಾಡ್ತಾ ಇದ್ದೇವೆ. ಆದರೆ ನಮ್ಮ ವೈರಿಯ ಗರ್ವವನ್ನು ಇಳಿಸು, ಅಥವಾ ನಮ್ಮ ವೈರಿಯ ಒಂದು ನಾನತ್ವವನ್ನು ಕಡಿಮೆ ಮಾಡು, ಆತನಿಗೋಸ್ಕರ ನಾವು ಹೇಗೆ ಪ್ರಾರ್ಥನೆ ಮಾಡ್ತೇವೆ, ಇದು ಬಹಳ ಮುಖ್ಯವಾದದ್ದು. ನಾವು ದೀನತೆಯನ್ನು ಅನುಭವಿಸಬೇಕಾದ್ರೆ ಈ ಅಹಂಕಾರ, ಈ ಗರ್ವವನ್ನು ತೆಗೆದಿಡಬೇಕು. ಈಗ ಮೋಶೆಯು ಸಹ ಅನೇಕ ರೀತಿಯಾದ ಹೋರಾಟವನ್ನು ಮಾಡಿದ. ಅಷ್ಟು ಸುಲಭವಾದಂಥ ನಾಯಕತ್ವ ಆಗಿರಲಿಲ್ಲ. 40 ವರ್ಷ ಸಾವಿರಾರು ಸಮಸ್ಯೆಗಳನ್ನು ಎದುರಿಸಿದಂಥ ವ್ಯಕ್ತಿ. ಆದರೆ ದೇವರನ್ನು ಹತ್ಕೊಂಡು ದೇವರ ಜೊತೆಯಲ್ಲೇ ಒಂದು ಸವಾಲನ್ನು ಇಟ್ಟ. ಸ್ವಾಮಿ, ನೀನು ನನಗಿಂತಲೂ ಕನಿಕರವುಳ್ಳವನು, ಇವರನ್ನು ನಾಶ ಮಾಡಬೇಡ. ಒಂದು ವೇಳೆ ನಾಶ ಮಾಡೋದಿದ್ರೆ ನನ್ನ ಹೆಸರನ್ನ ತೆಗೆದು ಹಾಕು. ಬೇರೆ ರಾಜರು, ಬೇರೆ ಜನರು ನಿನ್ನ ಬಗ್ಗೆ ಏನು ನೆನೆಸ್ತಾರೆ ಅಂತ ಕೂಡ ಹೇಳ್ದ. ಹೌದು, ಅದೆಲ್ಲ ಹೇಳ್ಬಿಟ್ಟು ಹೇಳ್ತಾನೆ, ಒಂದು ವೇಳೆ ಹಾಗೆ ನೀನು ಮಾಡೋದೇ ನಿನ್ನ ತೀರ್ಮಾನ ಆಗಿದೆ, ನನ್ನ ಹೆಸರನ್ನ ತೆಗೆದು ಹಾಕು. ಈಗ ಆ ಒಂದು ದೀನತೆ ಅಲ್ಲಿ ತನಕ ಬಂದಿಲ್ಲ ಅಂತ ಹೇಳುವಾಗ
ನಾವಿನ್ನೂ ಸಹ ಕ್ರೈಸ್ತತ್ವದಲ್ಲಿ ಆ ಮೆಚ್ಯೂರಿಟಿ ಅಂತ ಏನು ಹೇಳ್ತೀವಲ್ಲ, ಪರಿಪಕ್ವತೆ ಅದನ್ನು ಬೆಳೆಸ್ಕೊಂಡಾಗ ಮಾತ್ರ ಇವೆಲ್ಲವೂ ಬದಿಗೆ ಹೋಗ್ತದೆ. ಅಹಂಕಾರ, ಅಹಂಭಾವ, ನಾನತ್ವ, ಅಧಿಕಾರ, ಸಂಪತ್ತು ಇವೆಲ್ಲವೂ ನಮಗೆ ಏನಾಗ್ತದೆ, ಎರಡೇ ಸ್ಥಾನವನ್ನು ಪಡೀತದೆ. ದೇವರ ರಾಜ್ಯಕ್ಕೆ ಮೊದಲನೇ ಸ್ಥಾನವನ್ನು ಕೊಡ್ತೇವೆ. ಒಂದು ಸಣ್ಣ ವಿರಾಮ ಅಂತ ತೆಗೆದುಕೊಳ್ಳೋಣ. ನೀವು ಫಸ್ಟ್, ನಾವು ಸೆಕೆಂಡ್. ಒಂದು ಸಣ್ಣ ವಿರಾಮ. ವೆಲ್ಕಮ್ ಬ್ಯಾಕ್. ಬುಧವಾರದ ಪಾಠಕ್ಕೆ ಬಂದಿದ್ದೇವೆ. ನಾವೆಲ್ಲರೂ ಸಮಾನರು, ಆದರೆ ಈ ಸಮಾನರಲ್ಲಿ ಯಾರೂ ದೊಡ್ಡವನು? ವಿ ಆರ್ ಆಲ್ ಈಕ್ವಲ್ಸ್, ಬಟ್ ಹೂ ಇಸ್ ದ ಗ್ರೇಟೆಸ್ಟ್ ಆಫ್ ದಿ ಈಕ್ವಲ್ಸ್ ಎಂಬತಕ್ಕಂಥ ಒಂದು ಪ್ರಶ್ನೆ. ಮಾಸ್ಟರ್ ಅಶೋಕ್ ಹೇಳಿ. ನೋಡಿ, ಯೇಸು ಸ್ವಾಮಿ ಶಿಷ್ಯರ ಜೊತೆ ನಾವು ಈ ಪ್ರಯಾಣವನ್ನು ಮಾಡುವಾಗ ಆತನ 12 ಜನ ಶಿಷ್ಯರು ಆತನ ಜೊತೆ ಇದ್ದಂಥವ್ರು, ಆತನ ಜೊತೆ ಊಟ ಮಾಡಿದಂಥವ್ರು, ಪ್ರಯಾಣ ಮಾಡಿದಂಥವ್ರು, ಎಲ್ಲ ಅದ್ಭುತಗಳನ್ನು ನೋಡಿದಂಥವ್ರು. ಅವ್ರಿಗೆ ಯೇಸು ಸ್ವಾಮಿ ಪ್ರಾರಂಭದಿಂದ ಹೇಳಿದ್ದೇನೆಂದರೆ, ನನ್ನ ರಾಜ್ಯದ ನಿಯಮಗಳು ಬೇರೆ ರಾಜ್ಯದ ನಿಯಮಗಳ ರೀತಿ ಅಲ್ಲ, ನನ್ನ ರಾಜ್ಯದ ನಿಯಮಗಳೇ ಬೇರೆ, ನನ್ನ ಜೊತೆ ನೀವು ಇರಬೇಕಾದ್ರೆ ಈ ರೀತಿಯೇ ಇರಬೇಕು ಎಂಬುದಾಗಿ 3.5 ವರ್ಷ ಅವ್ರಿಗೆ ಹೇಳಿದರು. ಆದರೂ ಕೂಡ ಕೊನೆಯದಾಗಿ ಅವರು ಕರ್ತನ ರಾತ್ರಿ ಭೋಜನ ಮೇಜಿನ ಬಳಿಗೆ ಬಂದಾಗ ಅವರಲ್ಲಿದ್ದಂಥ ಬಹಳ ಮುಖ್ಯವಾದಂಥ ಅಂಶ ಏನಂದರೆ, ನಮ್ಮಲ್ಲಿ ಯಾರು ದೊಡ್ಡವರು, ಯಾರು ಯೇಸು ಸ್ವಾಮಿ ಬಲಭಾಗದಲ್ಲಿ ಕೂತ್ಕೋಬೇಕು, ಯಾರು ಯೇಸು ಸ್ವಾಮಿ ಎಡಭಾಗದಲ್ಲಿ ಈ ಕೂತ್ಕೋಬೇಕು. ಥರ ಯೋಚನೆ ಮಾಡೋದು ತಪ್ಪ? ಖಂಡಿತವಾಗ್ಲೂ. ಯಾಕಂದರೆ ಕ್ರಿಸ್ತನ ಸಾಮ್ರಾಜ್ಯದಲ್ಲಿ ಅದಕ್ಕೆ ಸ್ಥಾನನೇ ಇಲ್ಲ. ಯಾಕಂದರೆ ಆತನ ಸಾಮ್ರಾಜ್ಯದಲ್ಲಿ ಆತನ ಏನು ಹೇಳ್ತಾನೆಂದರೆ, ನೀವು ಕೊನೆಯವರಾಗಿದ್ದರೆ ಮಾತ್ರ ಮೊದಲನೆಯವರಾಗ್ತೀವಿ. ಈಗ ಸರ್ವೆಂಟ್ ಲೀಡರ್ಶಿಪ್ ಅಂತ ನಾವು ಬಹಳ ಮಾತಾಡ್ತೀವಿ ಪಾಸ್ಟರ್ ಅಶೋಕ್. ಮೊನ್ನೆ ಒಂದು ಚಿತ್ರ ವೈರಲ್ ಆಗಿದೆ ಇಂಟರ್ನೆಟ್ನಲ್ಲಿ. ಅವರು ನಮ್ಮ ರತನ್ ಟಾಟಾ ಅವರು ಜೂನಿಯರ್ಸ್ ಜೊತೆ ಮೊಣಕಾಲೂರಿ ಈ ಜೂನಿಯರ್ಸ್, ನಾವು ಒಂದು ದೊಡ್ಡ ಫೋಟೋ ತಗೊಳ್ಳುವಾಗ ದೊಡ್ಡ ಅಧಿಕಾರಿಗಳು ಕೂತ್ಕೊಳ್ತೀವಿ, ಸಾಮಾನ್ಯ ಜನರು ನಿಂತ್ಕೋತಾರೆ. ಅದಕ್ಕಿಂತ ಚಿಕ್ಕ ಮಕ್ಕಳು ಏನು ಮಾಡ್ತಾರೆ, ಕೆಳಗಡೆ ಮೊಣಕಾಲು ಊರ್ತಾರೆ, ಅದು ಫೋಟೋನಲ್ಲಿ ಆ ಫ್ರೇಮ್ ಬರಬೇಕು ಅಂತ. ರತನ್ ಟಾಟಾ ಆ ಚಿಕ್ಕವರ ಜೊತೆ ಜೂನಿಯರ್ಸ್ ಜೊತೆ ಮೊಣಕಾಲು ಊರಿರ್ತಕ್ಕಂಥದ್ದು ಒಂದು ವೈರಲ್ ಆಗಿಬಿಟ್ಟಿದೆ. ಒನ್ ಆಫ್ ದ ಗ್ರೇಟೆಸ್ಟ್ ಪರ್ಸನಾಲಿಟೀಸ್ ಆಫ್ ಇಂಡಿಯಾ ನೇಲಿಂಗ್ ಡೌನ್ ಫಾರ್ ಅ ಫೋಟೋ. ಆದರೆ ಎಲ್ಲೋ ಒಂದು ಕಡೆ ನಾವು ಈ ಸರ್ವೆಂಟ್ ಲೀಡರ್ಶಿಪ್ ಅಂತ ಹೇಳ್ತೀವಿ, ನಾವು ಸೇವಕರ ಮನೋಭಾವನೆಯಲ್ಲಿ ಇರಬೇಕು ಅಂತ, ಅದು ನಮ್ಮಲ್ಲಿ ಆಗ್ತಾನೇ ಇಲ್ವಲ್ಲ? ಯಾಕಂದರೆ ಈಗ ವೈಟಮ್ನವ್ರು ಹೇಳ್ತಾರೆ, ಆ ರೀತಿಯ ಮನೋಭಾವನೆ ನಿಮ್ಮಲ್ಲಿ ಇಲ್ಲ ಅಂದರೆ ಅದು ಬಹಳ ದೊಡ್ಡ ತಪ್ಪು. ಅದು ಎಷ್ಟು ತಪ್ಪು ಅಂದರೆ, ನಿಮಗೆ ಗುಣಪಡಿಸಲಾಗದೇ ಇರುವಂಥ ರೋಗ ರೀತಿ ಅದು. ಈ ಗರ್ವ ಅನ್ನುವಂಥದ್ದು ವೈಟಮ್ನವ್ರು ಹೇಳುವುದು, ಇದು ಗುಣಪಡಿಸಲಾಗದೇ ಇರುವಂಥ ಒಂದು ಮನೋರೋಗ, ಇದು ಮಾನಸಿಕವಾಗಿರುವಂಥ ರೋಗ. ಇಟ್ಸ್ ಎಮೋಷನಲ್ ಸಿಕ್ನೆಸ್ ಎಂಬುದಾಗಿ ಹೇಳ್ತೇವೆ. ಎಲ್ಲದರಲ್ಲೂ ನಾನು ಮುಂದೆ ಇರಬೇಕು, ನನ್ನ ಹೆಸರು ಇರಬೇಕು, ಅಥವಾ ನನ್ನ ಫೋಟೋ ಇರಬೇಕು, ನಾನು ಇದ್ರ ಮುಂದೆ ಬರಬೇಕು, ನನಗೆ ಗೌರವ ಕೊಡಬೇಕು, ನನಗೆ ಮರ್ಯಾದೆ ಕೊಡಬೇಕು. ಈ ರೀತಿಯಾಗಿ ನಾವು ಹೋಗುವಂಥದ್ದು ಲೋಕದ ಆಚಾರ. ಆದರೆ ಯೇಸು ಸ್ವಾಮಿ ಏನು ಹೇಳ್ತಾರೆ ಅಂದರೆ, ನೀವು ಲೋಕದವರಾಗಿರಬಾರ್ದು, ಲೋಕದಲ್ಲಿ ಇದ್ದೀರಾ ಆದರೆ ಲೋಕದವರಾಗಿರಬಾರ್ದು. ನನ್ನ ರಾಜ್ಯದಲ್ಲಿ ಈ ನಿಯಮಗಳು ಅನ್ವಯಿಸೋದಿಲ್ಲ, ನನ್ನ ರಾಜ್ಯದ ನಿಯಮಗಳೇ ಬೇರೆ. ಈಗ ಭಕ್ತಿ ಸಂಜೀವಿನಿ ಕೂಟ ಅಂತ ಇಟ್ಕೊಳ್ತೀವಿ, ಎಸ್ ಆಯ್ತಾ? ಆ ಒಂದು ಬೋಧಕರ ಚಿತ್ರ, ಆ ಭಕ್ತಿ ಸಂಜೀವಿನಿ ಹೆಸರು ಸ್ವಲ್ಪ ಕಡಿಮೆ ಇರ್ತದೆ, ಆ ಬೋಧಕರ ಚಿತ್ರ ತಲೆ ಮಾತ್ರ ದೊಡ್ಡದಾಗಿರ್ತದೆ. ಎಲ್ಲೋ ಒಂದು ಕಡೆ ಈಗ ವಿ ಕೈಂಡ್ ಆಫ್ ಪ್ರಮೋಟ್ ಪೀಪಲ್ ಥ್ರೂ ಅವರ್ ಕ್ರಿಶ್ಚಿಯನ್ ರಿಲಿಜಿಯಸ್ ಮೀಟಿಂಗ್ಸ್. ಏನಂತೀರಾ? ಒಂದು 15 ವರ್ಷದಿಂದ ಈ ಅಭ್ಯಾಸ ನಮ್ಮಲ್ಲಿ ಇರಲಿಲ್ಲ, ಬೋಧಕರ ಫೋಟೋಗಳು ಹಾಕೋ ಅಭ್ಯಾಸ ಇರಲಿಲ್ಲ. ಈಗ ಬಂದಿರುವಂಥ ಮಾಧ್ಯಮದ ಹಾವಳಿ ಮತ್ತು ಸಾಮಾಜಿಕ ಮಾಧ್ಯಮಗಳಲ್ಲಿ ಬಂದಿರೋದ್ರಿಂದ ನಾವೆಲ್ಲದರಲ್ಲೂ ನಮ್ಮನ್ನು ನಾವು ಮುಂದೆ ತೋರಿಸ್ಕೊಳ್ಳುವಂಥ ಪ್ರಯತ್ನ ಪಡ್ತೇವೆ. ಆದರೆ ಬಹಳ ಮುಖ್ಯವಾಗಿ ನಮ್ಮ ಕ್ರೈಸ್ತಿಯ ಒಂದು ಸಿದ್ಧಾಂತಗಳು ಏನು ಹೇಳುತ್ತೆ ಅಂದರೆ, ನಾವು ಕ್ರಿಸ್ತನನ್ನು ವಿ ಶುಡ್ ಲಿಫ್ಟ್ ಹಿಮ್ ಅಪ್, ಆತನನ್ನು ಮುಂದೆ ತರಬೇಕು, ನಾವು ಹಿಂದೆ ಇರಬೇಕು. ಆದರೆ ಈಗ ನಾವು ಮುಂದೆ ಬರ್ತಾ ಇದ್ದೀವಿ. ಯೇಸು ಸ್ವಾಮಿಯನ್ನು ನೀವು ಹೇಳಿದ ಉದಾಹರಣೆಗೆ ನಾವು ಹೋದರೆ ಆ ಫೋಟೋದಲ್ಲಿ ಎಲ್ಲೂ ಯೇಸು ಸ್ವಾಮಿ ಕಾಣೋದಿಲ್ಲ, ಬರೀ ಇವರೇ ಕಾಣ್ತಾ ಇರ್ತಾರೆ, ಎಲ್ಡರ್ಸ್ ಆಗಲಿ ಇವರೆಲ್ಲ ಕಾಣ್ತಾ ಇರ್ತಾರೆ. ಆದರೆ ಆ ರೀತಿಯ ಒಂದು ಮನೋಭಾವನೆಯನ್ನು ಬೆಳೆಸ್ಕೊಳ್ಳುವಂಥದ್ದು ಬಹಳ ವ್ಯವಸ್ಥಿತವಾಗಿ ನಮ್ಮನ್ನು ಕ್ರಿಸ್ತನ ರಾಜ್ಯದಿಂದ ದೂರ ಹಾಕುವಂಥ ಒಂದು ಕಾರ್ಯಕ್ರಮ. ಆದ್ದರಿಂದ ನಾವು ಅದಕ್ಕೆ ಬಹಳ ಎಚ್ಚರಿಕೆಯಾಗಿ ಅದಕ್ಕೆ ಬೇಕಾದಂಥ ಮದ್ದನ್ನು ಹುಡುಕಬೇಕಾಗಿದೆ. ಬಹಳ ಪ್ರಾಮುಖ್ಯವಾದದ್ದು ಈ ಗರ್ವ ಎಂಬತಕ್ಕಂಥದ್ದು ಬೇರೆಯವರಿಗೆ ಹಾನಿ ಮಾಡೋಲ್ಲ, ಯಾರು ಗರ್ವ ಇಟ್ಕೊಂಡಿರ್ತಾರೆ ಅವ್ರಿಗೆ ಹಾನಿ ಆಗ್ತದೆ. ಅದು ನನ್ನಲ್ಲಿದ್ದರೆ ನಾನು ಅದನ್ನು ಆದಷ್ಟು ಮಟ್ಟಿಗೆ ತಿದ್ದುಕೊಳ್ಳಿಕ್ಕೆ ಪ್ರಯತ್ನ ಪಡಬೇಕು. ಈ ತಿದ್ದುಕೊಳ್ಳುವಿಕೆ ಅನ್ನೋದು ಯಾವತ್ತೋ ಒಂದಿನ ಬರೋದಲ್ಲ, ಪ್ರತಿದಿನವೂ ಅದಕ್ಕೋಸ್ಕರ ಪ್ರಯತ್ನ ಮಾಡಬೇಕು. ಪೌಲನ್ ಹೇಳ್ತಾನೆ, ದಿನವೂ ಸಾಯ್ತೇನೆ ನಾನು. ಇಲ್ಲ, ಇಲ್ಲಿ ಸಿ ಒನ್ ಲೈನ್ ಇಸ್ ವೆರಿ ನೈಸ್. ಅವರ್ ಪ್ರೈಡ್ ಅಫೆಂಡ್ಸ್ ಗಾಡ್ ಮೋರ್ ದೆನ್ ಎನಿಥಿಂಗ್ ಎಲ್ಸ್. ನಮ್ಮ ಅಹಂಕಾರವು ದೇವರಿಗೆ ಎಷ್ಟು ಒಂದು ನೋವನ್ನು ತರ್ತದೆ ಅಂತ ಹೇಳಿದ್ರೆ,
ಇದನ್ನ ಅಟ್ಲೀಸ್ಟ್ ನಾವು ಅರ್ಥ ಮಾಡ್ಕೋಬೇಕು. ಆ್ಯಕ್ಚುಲಿ ಇದನ್ನು ದೇವರ ವಾಕ್ಯದಲ್ಲಿ ಅದು ಬಹಳ ಅಸಹ್ಯವಾದದ್ದು ಅಂತ. ದೇವರು ಅಸಹಿಸ್ಕೊಳ್ತಾನೆ. ನಾವು ಯಾವುದಾದ್ರೂ ವಸ್ತುವನ್ನು ಅಸಹಿಸ್ಕೊಂಡ್ರೆ ಎಷ್ಟು ದೂರ ಇಡ್ತೀವೋ, ಗರ್ವ ಅನ್ನುವಂಥದ್ದು ದೇವರಿಗೆ ಬಹಳ ಅಸಹ್ಯವನ್ನು ತರುವಂಥದ್ದು. ಅದನ್ನು ಯಾವತ್ತೂ ಆತನ ಇಷ್ಟಪಡೋದಿಲ್ಲ. ಅದು ಸಭೆಯಲ್ಲಾಗಿರ್ಬೋದು, ವೈಯಕ್ತಿಕ ಜೀವನದಲ್ಲಾಗಿರ್ಬೋದು, ಸಮುದಾಯದಲ್ಲಾಗಿರ್ಬೋದು, ನಮ್ಮನ್ನು ನಾವು ಹೆಚ್ಚಿಸ್ಕೊಂಡಾಗ ಆತ ನಮ್ಮನ್ನು ಬಹಳವಾಗಿ ಅಸಹಿಸ್ಕೊಳ್ತಾನೆ, ನಮ್ಮನ್ನು ದೂರ ಇಡಲಿಕ್ಕೆ ಪ್ರಯತ್ನ ಪಡ್ತಾನೆ. ಅದಕ್ಕೆ ಸೊಲೊಮೋನನು ಹೇಳ್ತಾನೆ, ಗರ್ವದಿಂದ ಭಂಗ, ಉಬ್ಬಿನಿಂದ ದೊಬ್ಬು ಎಂಬುದಾಗಿ. ವಂಡರ್ಫುಲ್. ಗುರುವಾರದ ಪಾಠಕ್ಕೆ ಹೋಗೋಣ. ಅಂತಿಮ ದಿನಕ್ಕೆ ಬಂದಿದ್ದೇವೆ. ದೇವರನ್ನು ನೋಡುವುದು ಹೇಳಿ. ನಮಗೆ ಈ ಲೋಕದಲ್ಲಿ ಇರುವಂತಹ ಒಂದೇ ಒಂದು ಒಳ್ಳೆಯ ಮಾದರಿ ಯಾರಪ್ಪ ಅಂತಂದರೆ ಖಂಡಿತವಾಗ್ಲೂ ಅದು ಕ್ರಿಸ್ತ ಯೇಸು ಸ್ವಾಮಿಯವರು. ಲೂಕನ ಸುವಾರ್ತೆ 22ನೇ ಅಧ್ಯಾಯ 27ನೇ ವಾಕ್ಯದಲ್ಲಿ ಯೇಸು ಸ್ವಾಮಿಯವರು ಈ ರೀತಿ ಹೇಳ್ತಿದ್ದಾರೆ, ಊಟಕ್ಕೆ ಕೂತವನೋ ಸೇವೆ ಮಾಡುವವನೋ ಊಟಕ್ಕೆ ಕೂತವನಲ್ಲವೇ, ಆದರೆ ನಾನು ನಿಮ್ಮಲ್ಲಿ ಸೇವೆ ಮಾಡುವವನಿದ್ದೇನೆ ಎಂಬುದಾಗಿ ಹೇಳ್ತಾರೆ. ಯೇಸು ಸ್ವಾಮಿ ನಾನು ಸೇವೆ ಮಾಡಲಿಕ್ಕೆ ಬಂದಿದ್ದೇನೆ, ನಾನು ಸೇವೆ ಮಾಡಿಸ್ಕೊಳ್ಳಿಕ್ಕೆ ಬಂದಿಲ್ಲ. ಸಾಧಾರಣವಾಗಿ ಅಧಿಕಾರಿಗಳಾಗಲಿ ಏನು ಮಾಡ್ತೇವಪ್ಪ ಅಂದರೆ, ನಾವು ಸಾಧಾರಣವಾಗಿ ಏನು ಮಾಡ್ತೀವಿ ಅಂದರೆ, ನಾವು ಮೇಲಿರಬೇಕು, ಆಮೇಲೆ ಎಲ್ಲರೂ ಕೂಡ ಕೆಲಸ ಮಾಡಬೇಕು. ಈ ರೀತಿಯಾದಂತಹ ಸ್ವಭಾವ ಕ್ರೈಸ್ತಿಯ ಸಮಾಜದಲ್ಲಿ ಇಂದು ಎದ್ದು ಕಾಣ್ತಿದೆ ಎಂಬುದಾಗಿ ಹೇಳಿದ್ರೆ ಖಂಡಿತವಾಗ್ಲೂ ತಪ್ಪಾಗೋದಿಲ್ಲ. ಆದರೆ ಯೇಸು ಸ್ವಾಮಿಯವರು ಏನು ಹೇಳ್ತಿದ್ದಾರೆ ಇಲ್ಲಿ, ನಾನು ಬಂದದ್ದು ಸೇವೆ ಮಾಡಲಿಕ್ಕಾಗಿ, ನಾನು ಸೇವೆ ಮಾಡಿಸ್ಕೊಳ್ಳೋಕ್ಕಾಗಿ ಬಂದಿಲ್ಲ. ಹೈರಾರ್ಕಿ ಮತ್ತು ಪೋರ್ಟ್ಫೋಲಿಯೋ ಅಂತ ಒಂದು ಪದಗಳನ್ನು ಉಪಯೋಗಿಸ್ಕೊಳ್ತೀವಿ ನಾವು. ಎರಡು ಪದಗಳನ್ನು ಉಪಯೋಗಿಸಿ ನಾವು ಬ್ಯಾಟಿಂಗ್ ಆಡ್ತೀವಿ. ಸೊ ಇಂದಿನ ಪಾಠದಲ್ಲಿ ನಾವು ಗಮನಿಸೋದಾದ್ರೆ, ಯೇಸು ಸ್ವಾಮಿಯವರು ಬಂದದ್ದು ಯಾಕಪ್ಪ ಅಂತಂದರೆ ಸೇವೆ ಮಾಡಲಿಕ್ಕಾಗಿ, ಸೇವೆ ಮಾಡಿಸ್ಕೊಳ್ಳಿಕ್ಕಾಗಲ್ಲ. ಎಂತಹ ಸೇವೆಯನ್ನು ಆತನು ಮಾಡಿದ್ದಾನೆ ಎಂಬುದಾಗಿ ಪೌಲನು ಹೇಳ್ತಾನೆ ನೋಡಿ. ಆತನು ತೋರಿಸಿದಂತಹ ಒಂದು ದೀನತೆ, ಆ ಒಂದು ನಮ್ರತೆ ಅದ್ಭುತವಾಗಿ ಪೌಲನು ಇಲ್ಲಿ ಬರೀತಾನೆ. ಫಿಲಿಪ್ಪದವರಿಗೆ ಬರೆದಂತಹ ಪತ್ರಿಕೆ 2ನೇ ಅಧ್ಯಾಯ ನಾನು 5ನೇ ವಾಕ್ಯದಿಂದ ಓದ್ತಿದ್ದೇನೆ. ಕ್ರಿಸ್ತ ಯೇಸುವಿನಲ್ಲಿದ್ದಂತಹ ಮನಸ್ಸು ನಿಮ್ಮಲ್ಲಿಯೂ ಇರಲಿ. ಆತನು ದೇವ ಸ್ವರೂಪನಾಗಿದ್ದರೂ ದೇವರಿಗೆ ಸರಿಸಮಾನನಾಗಿರೋದೆಂಬ ಅಮೂಲ್ಯ ಪದವಿಯನ್ನು ಬಿಡಲೊಲ್ಲೆನು ಎಂದೆಣಿಸದೆ ತನ್ನನ್ನು ಬರಿದು ಮಾಡಿಕೊಂಡು ದಾಸನ ರೂಪವನ್ನು ಧರಿಸಿ ಮನುಷ್ಯರಿಗೆ ಸಾದೃಶ್ಯನಾದನು ಎಂಬುದಾಗಿ. ಆತನು ಅಮೂಲ್ಯವಾದಂತಹ ಒಂದು ಪದವಿಯನ್ನು ಬಿಟ್ಟು ತೊರೆದು ಏನು ಮಾಡ್ತಾನಪ್ಪ ಅಂತಂದರೆ, ದೀನನಾಗಿ, ದರಿದ್ರನಾಗಿ, ದಿಕ್ಕಿಲ್ಲದವನಾಗಿ ಲೋಕಕ್ಕೆ ಬರ್ತಾನೆ. ನಮ್ಮಂತೆ ನಿಮ್ಮಂತೆ ಜೀವಿಸ್ತಾನೆ. ಗಮನಿಸಿ, ಆ ಮಹಾಮಹಿಮೆಯುಳ್ಳ ಆ ಸಿಂಹಾಸನದಲ್ಲಿ ಆತನು ಕೂತಿರುವಾಗ ಸೆರಾಫರು ಆತನ ಸುತ್ತಲೂ ಕೂಡ ನಿಂತು ಆತನನ್ನು ಹಾಡಿ ಹೊಗಳ್ತಿರ್ತಾರೆ. ಆತನನ್ನು ಕಾಣಲು ಕೂಡ ಭಯ ಪಡ್ತಾ ಇರ್ತಾರೆ. ಅಂತಹ ಒಂದು ಮಹಿಮೆಯುಳ್ಳ ಸಿಂಹಾಸನವನ್ನು ಯೇಸುಸ್ವಾಮಿ ತ್ಯಾಗ ಮಾಡಿ ದೀನನಾಗಿ ನಮ್ರತೆಯನ್ನು ಧರಿಸಿ ಈ ಲೋಕಕ್ಕೆ ಬಂದನು ಎಂಬುದಾಗಿ ನಾವು ಈ ಪಾಠದಲ್ಲಿ ಗಮನಿಸಬೇಕಾಗಿದೆ. ಅಷ್ಟೇ ಅಲ್ಲ, ಅಂತಿಮವಾಗಿ ಈ ಪಾಠದ ಕೊನೆಯ ಸಾಲನ್ನು ನಾನು ಓದಲು ಬಯಸ್ತೇನೆ. ಅಲ್ಟಿಮೇಟ್ಲಿ ವಿ ಕ್ಯಾನ್ ಗ್ರೋ ಇನ್ ಅವರ್ ರಿಲೇಷನ್ಶಿಪ್ ವಿತ್ ಜೀಸಸ್ ಓನ್ಲಿ ವೆನ್ ವಿ ಆರ್ ಹಂಬಲ್. ನಮ್ಮಲ್ಲಿ ದೀನತೆ, ನಮ್ರತೆ ಇದ್ದಾಗ ಮಾತ್ರ ಕ್ರಿಸ್ತನೊಟ್ಟಿಗೆ ನಾವು ಸಂಬಂಧವನ್ನು ಬೆಳೆಸಲು ಸಾಧ್ಯ ಎಂಬುದಾಗಿ ಹೇಳುತ್ತೆ. ಆದ್ದರಿಂದ ನಾವು ಕ್ರಿಸ್ತನೊಟ್ಟಿಗೆ ಸಂಬಂಧವನ್ನು ಬೆಳೆಸಬೇಕಾದ್ರೆ ಆ ಗರ್ವವನ್ನು, ಆ ಅಹಂಕಾರವನ್ನು, ಆ ಸ್ವಭಾವವನ್ನು ಬಿಟ್ಟು ಕ್ರಿಸ್ತ ಯೇಸುವನ್ನು ಧರಿಸಿಕೊಂಡು ದೇವರ ಬಳಿಗೆ ಬರುವಾಗ ದೇವರು ನಮ್ಮೊಟ್ಟಿಗೆ ಸಂಬಂಧವನ್ನು ಬೆಳೆಸ್ತಾನೆ. ದೇವರು ನಿಮ್ಮೂರನ್ನು ಆಶೀರ್ವದಿಸಲಿ. ನಮಸ್ಕಾರ. ನಮಸ್ಕಾರ. ನಾನು ಹೋದರೆ ಹೋದೇನು, ನಾನು ಹೋದರೆ ಹೋದೇನು. ದೇವರು ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ.